ನಮ್ಮ ಮೆಟ್ರೋಗೆ ಶಾಕ್, ಪ್ರಯಾಣಿಕರ ಸಂಖ್ಯೆ ಇಳಿಕೆ, ದುಬಾರಿ ದರಕ್ಕೆ ಜನ ಆಕ್ರೋಶ. ನಮ್ಮದಲ್ಲ ಮೆಟ್ರೋ. ಇತ್ತೀಚೆಗೆ ಪ್ರಯಾಣ ದರವನ್ನ ಹೆಚ್ಚು ಮಾಡಿದ್ದಂತಹ ನಮ್ಮ ಮೆಟ್ರೋಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ದರ ಹೆಚ್ಚಳದ ಬೆನ್ನಲ್ಲೇ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿರೋದು. ಜನ ನಮ್ಮ ಮೆಟ್ರೋ ಅಂತಿದ್ದವರು ಈಗ ನಮ್ಮದಲ್ಲ ಮೆಟ್ರೋ ಅಂತ ಹೇಳ್ತಾ ಇದ್ದ ಬೆಂಗಳೂರಿನ ಜನ, ಮೆಟ್ರೋ ಪ್ರಯಾಣಿಕರು. ಸಹಜವಾಗಿ ಜನಕ್ಕೂ ಕೂಡ ಈಗ ಅರಿವಾದಂತೆ ಕಾಣಿಸ್ತಾ ಇದೆ. ರೇಟ್ ಡಬಲ್ ಅಲ್ಲಿ ಹೆಚ್ಚಾಗಿರೋದು, ಸಿಕ್ಕಾಪಟ್ಟೆ ಜನರ ಕಡಿತ ಆಗಿರೋದು, ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿರೋದು. ನಮ್ಮ ಮೆಟ್ರೋ ಪ್ರಯಾಣ ದುಬಾರಿ ಅಂತಿದ್ದಾರೆ ಜನ. ಮೆಟ್ರೋ ರೈಲು ಬಿಟ್ಟು ಸ್ವಂತ ವಾಹನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಟಿಕೆಟ್ ದರದಲ್ಲಿ ನಮ್ಮ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸಿದರೆ ಸಾಕಾಗುತ್ತೆ ಅನ್ನೋ ರೀತಿಯಲ್ಲಿ ದರ ಏರಿಕೆಯನ್ನ ಮೌನವಾಗಿ ಜನ ಖಂಡಿಸ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ. ಫೆಬ್ರವರಿ 11ರಂದು 80,000ದಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗಿರೋದು. 80,000 ಪ್ರಯಾಣಿಕರು ಕಡಿಮೆ ಆದರೂ ಕೂಡ ಮೆಟ್ರೋಗೆ ಭರ್ಜರಿ ಆದಾಯ ಮಾತ್ರ ಬರ್ತಾ ಇದೆ. ಇದು ಮತ್ತೊಂದು ಖುಷಿ ವಿಚಾರ ಮೆಟ್ರೋ ಪಾಲಿಗೆ, BMRCLಗೆ. ಯಾಕಂದ್ರೆ ಹೆಚ್ಚಾಗಿರುವಂಥದ್ದು 1-2 ರೂಪಾಯಿ ಅಲ್ಲ. ಈಗ 20 ರೂಪಾಯಿ ಇದ್ರೆ ಅಲ್ಲಿ 40 ರೂಪಾಯಿ ಆಗಿದೆ, 50 ರೂಪಾಯಿ ಇದ್ರೆ 100 ರೂಪಾಯಿ ಟಿಕೆಟ್ ಆಗಿದೆ. ಹೀಗಾಗಿ ಪ್ರಯಾಣಿಕರು ಕಡಿಮೆ ಆದರೂ ಕೂಡ ಮೆಟ್ರೋಗೆ ಭರ್ಜರಿ ಆದಾಯ ಮಾತ್ರ ಇದೆ. ಯಾಕೆಂದ್ರೆ ತುಂಬಾ ಜನ ಯೂಸ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಅ ಕಂಪ್ಲೀಟ್ಲಿ ಬರ್ಡನ್ ಆಗಿದೆ. ನಾವು ಲೈಕ್ ವಿ ಆರ್ ವರ್ಕಿಂಗ್ ಇನ್ IT ಕಂಪನಿ. ನಮಗೆ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಟ್ರಾಫಿಕ್ ಇಂದ ನಾವು ವಿ ಆಲ್ವೇಸ್ ಟೇಕ್ ಮೆಟ್ರೋ. ಆ ಮೆಟ್ರೋ ತಗೊಂಡಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಗವರ್ಮೆಂಟ್ ಹಸ್ ಡನ್ ವೆರಿ ರಾಂಗ್ ಅಂಡ್ ವಿ ಆರ್ ನಾಟ್ ಹ್ಯಾಪಿ ಫಾರ್ ಇಟ್. ಬಿಫೋರ್ ಇಟ್ ವಾಸ್ ಸಮ್ 55 ಸಮಥಿಂಗ್, ಈಗ 85.5, ಐ ಮೀನ್ ಟೋಟಲ್ 86 ಡಿಡಕ್ಟ್ ಆಗ್ತಾ ಇದೆ. ನಾವು ಇಳಿಯೋದ್ ಬಂದು ಇದ್ರ ಹತ್ರ ಹೇಳ್ಕೊಂತೀವಿ, ವಾಟ್ಸ್ಆಪ್ ಮೈಸೂರು ರೋಡ್ ಹತ್ರ ಹೇಳ್ಕೊಂಡು. ದಯವಿಟ್ಟು ಪ್ರೈಸ್ ಹ್ಯಾಕ್ ನ ಸ್ಟಾಪ್ ಮಾಡಿ, ವಾಟ್ ಎವರ್ ಇಟ್ ವಾಸ್ ಪ್ರೀವಿಯಸ್ಲಿ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿಟ್ಟು ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ ಪಬ್ಲಿಕ್. ಯಾಕೆ ಇಷ್ಟೊಂದು ಡಬಲ್ ಆಗಿದೆ ಆಕ್ಚುಲಿ? ಆಲ್ಮೋಸ್ಟ್ ಐ ಯೂಸ್ ಟು ಪೇ ಅರೌಂಡ್ 39 rupees. ನೋಡಿ, ಮೆಟ್ರೋ ಪ್ರಯಾಣ ದರವನ್ನ ಇಳಿಸಬೇಕು, ದುಪ್ಪಟ್ಟು ದರದಿಂದ ಜನಕ್ಕೆ ಹೊರೆಯಾಗಿದೆ. BMRCL ಮೇಲೆ ಸಿಎಂ ಸಿದ್ದರಾಮಯ್ಯ ಒತ್ತಡ. ಮೆಟ್ರೋ ಟಿಕೆಟ್ ರೇಟ್ ಕಡಿಮೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ BMRCL MDಗೂ ಕೂಡ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಯಾಕಂದ್ರೆ BMRCL ಬರುವಂತದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ಹಾಗಾಗಿ ಇದು ನಮ್ಮ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರ ನೋಡಿಕೊಳ್ಬೇಕಾಗತ್ತೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಆಂಗಲ್. ಆ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ BMRCLಗೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಮೆಟ್ರೋ ಪ್ರಯಾಣವನ್ನ ದರವನ್ನ ಇಳಿಸಬೇಕು ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್, ಲೈವ್ ನಲ್ಲಿದ್ದಾರೆ. ರಂಜನ್, ವೆರಿ ಗುಡ್ ಮಾರ್ನಿಂಗ್. ಒಂದು ಭಾಗದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಸಿಕ್ಕಾಪಟ್ಟೆ ಇಳಿಕೆ ಕಂಡಿರೋದನ್ನ ನೋಡ್ತಾ ಇದ್ದೀವಿ ನಾವು. ಬರೋಬ್ಬರಿ 80,000 ಪ್ರಯಾಣಿಕರು ಇಳಿಕೆ ಆಗಿರುವಂತದ್ದು. ಆದ್ರೆ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ರೆ ಪ್ರಯಾಣಿಕರು ಇಳಿಕೆ ಆದ್ರೂ ಕೂಡ ಸಿಕ್ಕಾಪಟ್ಟೆ ಆದಾಯ ಮಾತ್ರ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅದಕ್ಕೆ ಸಹಜವಾದಂತ ಕಾರಣ 20 ಇದ್ದಿದ್ದು 40, 40 ಇದ್ದಿದ್ದು 80 ಆಗಿದೆ ರೇಟ್. ಯಾವ ಆಂಗಲ್ ನಲ್ಲಿ ನೋಡುತ್ತೆ BMRCL ಇದನ್ನ? ಅಂದ್ರೆ ಪ್ರಯಾಣ ದರವನ್ನ ಇಳಿಸಬಹುದಾ ಅಥವಾ ಆದಾಯ ಬರ್ತಾ ಇದೆ ಅಂತ ಮುಂದುವರಿಸಬಹುದಾ? ಅರುಣ್ ಹುಗರ್, ವೆರಿ ಗುಡ್ ಮಾರ್ನಿಂಗ್. ಮೆಟ್ರೋ ದರ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ ಅನ್ನುವಂಥ ವಿಚಾರ ಈಗಾಗಲೇ ನಾವು ಜನರನ್ನ ಮಾತನಾಡಿಸುವ ಸಂದರ್ಭದಲ್ಲಿ ಅವರು ಕೊಡ್ತಿರುವಂತಹ ಉತ್ತರ, ಜೊತೆಗೆ ಅವರಿಗೆ ತಿಂಗಳಿಗೆ ಇರುವಂತಹ ಕಮಿಟ್ಮೆಂಟ್ ನ ಆಧಾರದ ಮೇಲೆ ಅವರು ಹೇಳ್ತಿರುವಂತಹ ಮಾತುಗಳಲ್ಲೇ ಗೊತ್ತಾಗ್ತಾ ಹೋಗ್ತಿದೆ. ಒಂದ್ ಕಡೆಯಿಂದಾಗಿ ಕಿಲೋಮೀಟರ್ ಆಧಾರದಲ್ಲಿ ಮೆಟ್ರೋ ದರವನ್ನ ಏರಿಕೆ ಮಾಡಿರೋದು, ಅಂದ್ರೆ 2 ರೂಪಾಯಿ, ಕನಿಷ್ಠ 2 ರೂಪಾಯಿ 2 ಕಿಲೋಮೀಟರ್ಗೆ 10 ರೂಪಾಯಿ ದರವನ್ನ ಏರಿಕೆ ಮಾಡಿದ್ರೆ ಗರಿಷ್ಠ 90 ರೂಪಾಯಿ ವರೆಗೂ ಕೂಡ ದರವನ್ನ ಏರಿಕೆ ಮಾಡಿರೋದೇ ಈ ಒಂದು ಅವಾಂತರಗಳಿಗೆ ಕಾರಣವಾಗಿರುವಂತದ್ದು. ಇದರ ಮಧ್ಯೆ ಮೆಟ್ರೋ ದರ ಯಾವಾಗ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆಗೆ ಯಾವಾಗ ಆಕ್ರೋಶ ಹೆಚ್ಚಾಯಿತು, BMRCL ಕೂಡ ಒಂದಿಷ್ಟು ಜನರ ಕಣ್ಣೆರೆಸುವಂತ ತಂತ್ರವನ್ನ ಮಾಡಿತ್ತು. ನಿನ್ನೆ ಕೂಡ ಸುಮಾರು 5% ಏನು ಸ್ಮಾರ್ಟ್ ಕಾರ್ಡ್ಗಳ ಮೇಲೆ, ಮೆಟ್ರೋ ಸ್ಮಾರ್ಟ್ ಕಾರ್ಡ್ಗಳ ಮೇಲೆ 5% ಅನ್ನ ರಿಯಾಯಿತಿಯನ್ನ ಈ ಹಿಂದೆ ಮೆಟ್ರೋ ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ಘೋಷಣೆ ಮಾಡಿತ್ತು. ಅದನ್ನ 10% ರಿಯಾಯಿತಿ ಕೊಡ್ತೀವಿ ಅನ್ನುವಂತ ಮಾತನ್ನ ಕೂಡ BMRCL ಹೇಳಿತ್ತು. ಅದೇ ರೀತಿಯಾಗಿ 10% ರಿಯಾಯಿತಿ ಕೊಟ್ಟಿದೆ. ಇದರಿಂದಾಗಿ ಈಗ ಜನರ ಕಣ್ಣೆರೆಸುವ ತಂತ್ರವನ್ನ BMRCL ಮಾಡ್ತಿದೆ. ಇದು ಕೂಡ ಈಗ ಏನು ಮೆಟ್ರೋ ದರವನ್ನ ಏರಿಕೆ ಮಾಡಿದರೆ ಈ ಮೆಟ್ರೋ ದರ ಏರಿಕೆ ಈಗ ಸದ್ಯಕ್ಕೆ ರಾಜಕೀಯ ಕೆಸರಾಟಕ್ಕೂ ಕೂಡ ನಾಂದಿ ಹಾಡಿರುವಂತದ್ದು. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸುತ್ತಿದೆ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ಕೇಂದ್ರ ಸರ್ಕಾರದಲ್ಲಿರುವಂತಹ ಬೆಂಗಳೂರಿನ ಸಂಸದರು ರಾಜ್ಯ ಸರ್ಕಾರ ಸುಮಾರು 101,000 ಕೋಟಿ ಲೋನ್ ಮಾಡಿದೆ, ಆ ಒಂದು ಲೋನ್ ಅನ್ನ ಕಟ್ಟೋಕ್ಕೋಸ್ಕರ 101% ಫೇರ್ ಹೈಕ್ ಅನ್ನ ಮಾಡಿ ಅಂತೇಳಿ ರಾಜ್ಯ ಸರ್ಕಾರನೇ ಹೇಳಿದೆ ಅಂತೇಳಿ ಸಂಸದರು ಹೇಳಿದ್ರೆ, ಒಂದ್ ಕಡೆಯಿಂದಾಗಿ ಸಂಸದರ ಮಾತಿಗೆ ರಾಜ್ಯ ಸರ್ಕಾರ ಕೂಡ ತಿರುಗೇಟನ್ನು ಕೊಡ್ತಿರುವಂತದ್ದು. ಒಟ್ಟಾರೆ ಬೆಳವಣಿಗೆಯಿಂದಾಗಿ ರಾಜ್ಯ
ರಾಜಧಾನಿಯ ಬೆಂಗಳೂರು ಜನರು, ಅದರಲ್ಲಿ ಪ್ರಮುಖವಾಗಿ IT BT ಜೊತೆಗೆ ಮಧ್ಯಮ ವರ್ಗದ ಜನರು ಯಾರೆಲ್ಲ ಮೆಟ್ರೋವನ್ನು ನೆಂಚಿಕೊಂಡಿದ್ರು ಅವರು ಮಾತ್ರ ಮೆಟ್ರೋ ಬಳಕೆಗೆ ಹಿಂದೇಟನ್ನ ಹಾಕ್ತಿರುವಂತದ್ದು. ಇದಕ್ಕೆ ಪುಷ್ಟಿ ಕೊಡುವಂತದ್ದು ಸುಮಾರು 1 ವಾರಗಳ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಕುಸಿತ ಆಗಿರುವಂತದ್ದು. ನೀವು ಹೇಳಿದ್ರೆ ಸುಮಾರು 80,000 ಜನ ಮೆಟ್ರೋವನ್ನು ತೊರೆದಿದ್ದಾರೆ, ಪರ್ಯಾಯ ಸಾರಿಗೆ ವ್ಯವಸ್ಥೆಗಳನ್ನ ಅವಲಂಬಿಸಿದ್ದಾರೆ ಅಂತ ಹೇಳಿ ನೀವು ಹೇಳಿದ್ರಿ. ಅದೇ ಪ್ರಕಾರವಾಗಿ ಸುಮಾರು 80,000 ಜನ ಕೂಡ ಮೆಟ್ರೋವನ್ನು ತೊರೆದಿರುವಂತದ್ದು. ಇದು BMRCL ಕೊಡ್ತಿರುವಂತಹ ಲೆಕ್ಕಾಚಾರ. ಸದ್ಯಕ್ಕೆ ನಾನು ಇರುವಂತದ್ದು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇರಬಹುದು, ಇವತ್ತು ಗುರುವಾರ ಕಾರಣದಿಂದ ಇವತ್ತು ಯಥಾ ಪ್ರಕಾರವಾಗಿ ಮೆಟ್ರೋದಲ್ಲಿ ಹಿಂದೆ ಕೂಡ ಸಾಮಾನ್ಯವಾಗಿ ಜನರ ಸಂಚಾರ ಅತಿ ಹೆಚ್ಚಾಗಿರುತ್ತೆ. ಇಲ್ಲಿ ನಿಲ್ಲಕ್ಕೆ ಕೂಡ ಕ್ಯೂ ಉದ್ದ ಅಂದ್ರೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಕ್ಯೂ ಕೂಡ ಇರುತ್ತೆ. ಯಾಕಂತಂದ್ರೆ ಈ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಜಂಕ್ಷನ್ ಆಗಿರೋ ಕಾರಣದಿಂದಾಗಿ ಜನರು ಅತಿ ಹೆಚ್ಚಾಗಿ ಸಂಚಾರ ಮಾಡ್ತಾರೆ. ಆದ್ರೆ ಇವತ್ತು ಗಣನೀಯವಾಗಿ ಮೆಟ್ರೋ ಪ್ರಯಾಣಿಕರಲ್ಲಿ ಕುಸಿತ ಕಂಡಿರುವಂತದ್ದು. ಜನರನ್ನ ಮಾತಾಡಿಸುವ ಸಂದರ್ಭದಲ್ಲಿ ಹೇಳಿದ್ರು, ಸರ್ ನಾನು ಒಂದು ದಿನಕ್ಕೆ 40 ರೂಪಾಯಿ ಕೊಟ್ಟು ಈ ಹಿಂದೆ ನಾನು ಟ್ರಾವೆಲ್ ಮಾಡ್ತಿದ್ದೆ, ಈಗ 60 ರೂಪಾಯಿ ಕೊಟ್ಟು ಟ್ರಾವೆಲ್ ಮಾಡಬೇಕಾದಂತ ಪರಿಸ್ಥಿತಿ ಅಂತ ಆಗಿದೆ. 60 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ನನಗೆ ಸರಿಸುಮಾರು 3,000 ರಿಂದ 4,000 ರೂಪಾಯಿ ನನಗೆ ಬರೀ ಮೆಟ್ರೋ ಓಡಾಡಕ್ಕೆ ಖರ್ಚು ಬರುತ್ತೆ. ಸೊ 6,000 ರೂಪಾಯಿ ಕೊಟ್ಟು ನಾನು ಮೆಟ್ರೋದಲ್ಲಿ ಓಡಾಡಬಾರ್ದು, ನಾನು ಒಂದು 2 ವೀಲರ್ ಬೈಕ್ ತಗೊಂಡು 3,000 ರೂಪಾಯಿ ಪೆಟ್ರೋಲ್ ಹಾಕೊಂಡು ನನ್ಗೆ ಬೇಕಾಗಿದ್ದ ಟೈಮಲ್ಲಿ ನನ್ಗೆ ಬೇಕಾಗಿರೋ ರೀತಿ ನಾನು ಓಡಾಡ್ತೀನಿ. ಥ್ಯಾಂಕ್ ಯು ರಂಜನ್. ನೋಡೋಣ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ. ಇದಾಗಿತ್ತು ಇವತ್ತಿನ ಈ ಕ್ಷಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.